ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಮಾತೆಯರಿಗೆ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಏರಿಳಿತಗಳಾಗ್ತಕ್ಕಂಥದ್ದಿದೆ. ತುಂಬ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ನೀವು ಗಾಬರಿ ಆಗುವುದರ ಜೊತೆಗೆ ಮನೆಯವರೆಲ್ಲ ಆತಂಕವನ್ನು ಪಡಬೇಕಾದಂತಹ ಪರಿಸ್ಥಿತಿ, ಉದ್ವಿಗ್ನತೆ ನಿರ್ಮಾಣ ಆಗತ್ತೆ ಅಂತ ಹೇಳಬೇಕಾಗತ್ತೆ. ಬೇರೆಯವರಿಗೆ ಸಹಾಯ ಮಾಡದಂತಹ ದಿನಗಳನ್ನು, ಆ ಒಂದು ಸಂದರ್ಭಗಳನ್ನು ಜ್ಞಾಪಕ ಮಾಡ್ಕೊಳ್ತೀರಿ. ನಾನು ಎಷ್ಟು ಜನಕ್ಕೆ ಹೇಗೆಲ್ಲ ಸಹಾಯ ಮಾಡಿದೆ, ನನ್ನ ಭಾಗಕ್ಕೆ ಯಾರೂ ಇಲ್ಲ, ನನಗೆ ಯಾರು ಸಹಾಯ ಮಾಡೋರಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತೀರಿ ಎನ್ನುವಂಥದ್ದು. ವೈವಾಹಿಕ ವಿಚಾರದಲ್ಲಿ ಗೊಂದಲ ಇರತಕ್ಕಂಥವ್ರಿಗೆ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ತಿಳಿಯಾಗುವಂಥದ್ದು. ಮದುವೆ ಆಗೇ ಬಿಡುತ್ತೆ ಎನ್ನುವಂತಹ ಭ್ರಮೆ ಬೇಡ, ಆದರೆ ಇರುವಂತಹ ಸಮಸ್ಯೆಗಳು ಪರಿಹಾರವಾಗತ್ತೆ ಅನ್ನುವಂತಹ ಭಾವನೆ. ದಂಪತಿಗಳಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಆಗಬಾರದು. ಇವತ್ತು ಜಗಳ ಆದರೆ ಅದು ದ್ವೇಷವಾಗಿ ಪರಿಣಮಿಸುತ್ತೆ, ದ್ವೇಷವಾಗಿ ಪರಿವರ್ತನೆಯಾಗುತ್ತೆ, ತಿರುವನ್ನು ಪಡ್ಕೊಳ್ಳುತ್ತೆ ಎನ್ನುವಂಥದ್ದು ಜ್ಞಾಪಕ ಇರಲಿ. ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ಆಗುತ್ತೆ, ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಯಾವುದೋ ಒಂದು ಕೆಲಸ ಇಷ್ಟೊತ್ತಿಗೆ ಹೀಗೆ ಆಗಬೇಕು ಅಂತ ಅಂದುಕೊಂಡಿರ್ತೀರಿ, ಅದರಂತೆ ನಡೆಯೋದಿಲ್ಲ. ಮನಸ್ಸಿಗೆ ಸ್ವಾಭಾವಿಕವಾಗಿ ಬೇಸರ ಆಗುವಂಥದ್ದಿರುತ್ತೆ. ಯಾವುದೇ ಒತ್ತಡಗಳು ಇಲ್ಲದೇ ಇರತಕ್ಕಂತಹ ನಿಮಗೆ ಶಾಂತ ಸ್ವಭಾವ ಅನ್ನುವಂಥದ್ದು ಹೆಚ್ಚು ಕೆಲಸ ಮಾಡಬೇಕು. ಅಶಾಂತಿಯನ್ನು ತಂದುಕೊಂಡ್ರಿ ಮನೆಯಲ್ಲಾಗಲಿ ಮನದಲ್ಲಾಗಲಿ ಅದು ದೊಡ್ಡ ಸಮಸ್ಯೆಗೆ ಕಾರಣವಾಗತ್ತೆ. ಬೇರೆಯವರ ಯಾವುದೇ ವಿಚಾರಗಳಿಗೆ ಹೋಗಬೇಡಿ. ನಿಮ್ಮ ವಿಷಯ ಏನಿದೆ ಅಷ್ಟು ಮಾತ್ರ ನೀವು ಚಿಂತನೆ ಮಾಡಿ, ಅದಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನು, ಸಮಸ್ಯೆ ಇದ್ದರೆ ಪರಿಹಾರವನ್ನು ಮಾಡಿಕೊಳ್ಳಿ ಎನ್ನುವಂಥದ್ದು. ಸ್ವಯಂವರ ಪಾರ್ವತಿ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಷಭ ರಾಶಿ ಬಂಧುಗಳಲ್ಲಿ, ಆತ್ಮೀಯ ಸ್ನೇಹಿತರಲ್ಲಿ ಒಂದಷ್ಟು ಆ ಸ್ನೇಹವನ್ನು, ಬಂಧುತ್ವವನ್ನು ಗಟ್ಟಿ ಮಾಡಿಕೊಳ್ಬೇಕು. ಎಲ್ಲ ಕ್ಷಣದಲ್ಲೂ ಕೂಡ ನಾನೇ ಏನೋ ಮಾಡಿಬಿಡ್ತೀನಿ ಅಂತಕ್ಕಂಥದ್ದು ಸುಳ್ಳಾಗತ್ತೆ. ಬೇರೆಯವರ ಸಹಾಯ, ಸಹಕಾರ ಸಂಘಜೀವಿಯಾಗಿರತಕ್ಕಂತಹ ಮನುಷ್ಯನಿಗೆ ಅಗತ್ಯವಾಗಿ ಬೇಕೇ ಬೇಕು ಅನ್ನುವಂಥದ್ದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಹಳೆಯ ನೋವು ನಿಮಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗುವಂಥದ್ದಿದೆ. ವ್ಯಾವಹಾರಿಕವಾದಂತಹ ಫಲಿತಾಂಶ ಏನಿದೆ ಅದು ಉತ್ತಮವಾಗಿರುತ್ತೆ. ನಿಮ್ಮ ಪರಿಶ್ರಮ ಸಾರ್ಥಕತೆಯನ್ನು ನಿಮಗೆ ನೀಡುವಂಥದ್ದಾಗತ್ತೆ. ಆತ್ಮವಿಶ್ವಾಸ, ಆ ಶಕ್ತಿ ಏನಿದೆ ಅದು ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ದೂರದ ಪ್ರಯಾಣಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗತ್ತೆ, ಹೋಗಲೇಬೇಕು ಅನ್ನುವಂತಹ ಹಠ ಇದ್ದವರು ಸ್ವಲ್ಪ ಆಲೋಚನೆಯನ್ನು ಮಾಡಿ. ಹೊಸ ಆಲೋಚನೆಗಳು, ಹೊಸ ಹೊಸ ಕೆಲಸಗಳು, ಹೊಸ ಹೊಸ ತೀರ್ಮಾನಗಳು ನಿಮಗೆ ಪುಷ್ಟಿಯನ್ನು ಕೊಡುತ್ತೆ, ಶುಭವನ್ನು ತರುವಂತಹ ಸೂಚನೆ ಇದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದಂಥವರು ಹನುಮಾನ್ ಚಾಲೀಸವನ್ನು ಪಠನೆ ಅಥವಾ ಶ್ರವಣ ಮಾಡಿ. ಶುಭವಾಗಿ. ಮಿಥುನ ರಾಶಿ ವೃತ್ತಿ ಜೀವನದಲ್ಲಿ ತುಂಬ ಉತ್ಸಾಹ ಇರತಕ್ಕಂತಹ ನಿಮಗೆ ಈ ದಿವಸ ಹಿನ್ನಡೆಯಾಗ್ಬೋದು. ಯಾವುದೋ ಒಂದು ಉತ್ಸಾಹದಿಂದ ಕೆಲಸವನ್ನು ಮಾಡ್ತೀನಿ ಅಂತ ಮುಂದಕ್ಕೆ ಹೋದಾಗ ಏನೋ ಅಡ್ಡಿಗಳಾಗ್ಬೋದು, ಯಾವುದೋ ಮಾತುಗಳು ಕೇಳಬಹುದು, ಮನಸ್ಸಿಗೆ ತುಂಬ ಘಾಸಿ ಆಗ್ತಕ್ಕಂಥದ್ದು. ಈ ಕೆಲಸ ಇಲ್ಲಿಗೇ ನಿಂತು ಹೋಗುತ್ತೇನೋ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ಅಹಿತವಾಗುವಂತಹ ಸನ್ನಿವೇಶ. ಬೇರೆಯವರನ್ನ ಅನುಸರಿಸಿ, ಆದರೆ ಬೇರೆಯವರನ್ನ ಅನುಕರಿಸಕ್ಕೆ ಹೋಗಬೇಡಿ. ಬೇರೆಯವರು ಏನಾದರೂ ಸಾಧನೆಯನ್ನು ಮಾಡಿದರೆ ಅವರ ವಿಚಾರಗಳನ್ನು, ಅವರ ಹಿನ್ನೆಲೆಗಳನ್ನು ತಿಳ್ಕೊಂಡು ಅದರಂತೆ ಆಗುವ ಪ್ರಯತ್ನವನ್ನು ಮಾಡಿ. ಅವರು ಮಾಡಿದ ಹಾಗೇ ನಾನು ಮಾಡ್ತೀನಿ ಅನ್ನುವಂಥದ್ದಿದೆಯಲ್ಲ, ಅದು ತಪ್ಪಾದೀತು, ಅದನ್ನು ಬಿಡಬೇಕಾಗತ್ತೆ ಅನ್ನುವಂಥದ್ದು. ಕೆಲವು ವಿಚಾರಗಳಲ್ಲಿ ನಿಮಗೆ ಹಿಂಜರಿಕೆ ಭಾವನೆ, ಎಲ್ಲಿ ಯಾರನ್ನ ಏನು ಕೇಳಿಬಿಟ್ರೆ ಏನು ಅಂದ್ಕೊಳ್ತಾರೋ, ನನಗೆಲ್ಲ ಅವಮಾನ ಆಗ್ಬಿಡುತ್ತೋ, ಅಥವಾ ನನ್ನನ್ನು ಯಾವ ರೀತಿಯಲ್ಲೇ ಅವರು ಗಣಿಸ್ತಾರೆ ಅಂತಕ್ಕಂಥದ್ದೆಲ್ಲ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಸ್ವಂತಿಕೆಯಿಂದ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಬೇರೆ ಯಾರೋ ಏನೋ ಹೇಳ್ತಾರೆ ಅಂತ ಅದನ್ನೇ ತೀರ್ಮಾನವಾಗಿ ತಗೊಳ್ಳುವಂಥದ್ದು ಬೇಡ. ಬೇರೆಯವರ ಸಲಹೆ ಇರಲಿ, ಸ್ವೀಕಾರ ಮಾಡಿ, ಆದರೆ ನಿರ್ಧಾರ ನಿಮ್ಮದಾಗಿರಲಿ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಕ್ಷತೆ ಇನ್ನಷ್ಟು ಗಟ್ಟಿಯಾಗಬೇಕು ಅನ್ನುವಂಥದ್ದು ಗ್ರಹಗತಿಯಿಂದ ಗೊತ್ತಾಗುವಂತಹ ವಿಚಾರ. ನಿಮ್ಮ ತಪ್ಪುಗಳೇ ನಿಮಗೆ ಶತ್ರುವಾಗತ್ತೆ. ಇದು ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ. ಎಲ್ಲಿ ನೀವು ಎಡವಟ್ಟನ್ನು ಎಡವುತ್ತೀರಿ, ಅದೇ ನಿಮಗೆ ಶತ್ರುಗಳಾಗಿ, ವಿರೋಧಿಗಳಾಗಿ ಪರಿಣಮಿಸುತ್ತೆ. ಅದನ್ನೇ ಜನ ಎತ್ತಿ ಆಡ್ತಕ್ಕಂಥದ್ದು, ಅದರಿಂದಲೇ ನಿಮಗೆ ಕೆಲವು ತೊಂದರೆಗಳು, ಸಮಸ್ಯೆಗಳನ್ನು ತಂದುಹಾಕುವಂಥದ್ದು ಆಗತ್ತೆ ಅಂತ ಅರ್ಥ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಕುಟುಂಬದ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಪೂರೈಸಬೇಕು. ಇಲ್ಲದೇ ಇದ್ದರೆ
ಹೊರಗಡೆ ಏನೇ ಸಂಪಾದನೆ ಸಾಧನೆ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥವಾಗುವಂಥದ್ದಾಗತ್ತೆ. ಕುಟುಂಬದ ಬಗ್ಗೆ ಅಷ್ಟೊಂದು ಗುರುತರವಾದಂತಹ ಜವಾಬ್ದಾರಿ ಇರಬೇಕು ಅನ್ನುವಂಥದ್ದು. ಸಂಬಂಧಿಕರ ಮನೆಯ ಮದುವೆ ವಿಚಾರಕ್ಕೆ ಮಾತನಾಡಬೇಡಿ, ನಿಮಗೆ ಅವಮಾನವಾಗುತ್ತೆ. ಸಂಬಂಧಿಕರ ಮನೆ ವಿಷಯ ಅಂತ ಹೇಳಿ ನೀವು ಮುಂದುವರೆದು ಮಾತಾಡ್ಲಿಕ್ಕೆ ಹೋಗ್ತೀರಿ, ಒಳ್ಳೆಯದಾಗಲಿ ಇನ್ನು ಭಾವನೆಯಿಂದ. ಆದರೆ ನಿಮ್ಮ ಮಾತಿಗೆ ಯಾವುದೇ ಬೆಲೆ ಸಿಕ್ಕುವುದಿಲ್ಲ, ದೊಡ್ಡದಾದಂತಹ ಅವಮಾನವಾಗುತ್ತೆ. ಆಗ ನಿಮಗನ್ಸುತ್ತೆ ನಾನು ಸುಮ್ಮನಿರಬೇಕಾಗಿತ್ತು ಅಂತ. ಪ್ರಯೋಜನಕ್ಕೆ ಬರುವುದಿಲ್ಲ, ಸಮಯ ಮೀರಿ ಹೋಗಿರುತ್ತೆ. ಋಣಾತ್ಮಕವಾದಂತಹ ವಿಚಾರಗಳಿಂದ ತುಂಬ ದುಃಖ ಪಡ್ತೀರಿ. ಅಂತಹ ದುಃಖಕ್ಕೆ ಕಾರಣ ಏನು ಅಂತಂದರೆ ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂಥದ್ದು, ನಕಾರಾತ್ಮಕವಾಗಿ ಚಿಂತನೆಗಳು ಬರತಕ್ಕಂಥದ್ದು ಕಾರಣವಾಗುತ್ತೆ. ಅನಗತ್ಯವಾದಂತಹ ಸಲಹೆ ಮಾತು, ಇದರಿಂದ ದೊಡ್ಡದಾದಂತಹ ಅವಮಾನ. ಹಾಗಾಗಿ ಅದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಉನ್ನತ ಶಿಕ್ಷಣವನ್ನು ಪಡೆಯಬೇಕಾದ್ರೆ ಹಲವಾರು ಸಮಸ್ಯೆಗಳು ಎದುರಾಗುತ್ತೆ. ನಿಮಗೆ ಆ ಯೋಗ್ಯತೆ ಅರ್ಹತೆ ಇದ್ದರೂ ಕೂಡ ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ಒಂದಷ್ಟು ಅಡ್ಡಿ ಆತಂಕಗಳು ಬರುವಂಥದ್ದು. ಅದನ್ನೆಲ್ಲ ದಾಟಿ ನಿಮ್ಮ ನಿರಂತರ ಪ್ರಾಮಾಣಿಕ ಪ್ರಯತ್ನದಿಂದ ಕೆಲವು ಸಿದ್ಧಿಗಳಾಗಬೇಕಾಗತ್ತೆ. ನಿಮ್ಮ ಉದಾರ ಭಾವ ಬೇರೆಯವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.